ವೃಶ್ಚಿಕ ರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ 2026ರ ಗುರು ಸಂಚಾರದ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ 8ನೇ ರಾಶಿ ಆಗಿರ್ತಕ್ಕಂಥ ಈ ರಾಶಿ 9 ಮತ್ತು 10ರಲ್ಲಿ ಗುರು ಸಂಚಾರ ಮಾಡ್ತಾನೆ. ಪ್ರಪ್ರಥಮವಾಗಿ 9 ಅಂದಾಗ ಗುರುಬಲ ತುಂಬ ಚೆನ್ನಾಗಿ ಬರ್ತಾ ಇದೆ, ಅದೃಷ್ಟ ಕೂಡಿ ಬರ್ತಾ ಇದೆ. ಜೊತೆಗೆ ಇದೇ ರಾಶಿಯನ್ನು ಗುರು ವೀಕ್ಷಣೆ ಕೂಡ ಮಾಡ್ತಾ ಇದ್ದಾನೆ. ಡಬಲ್ ಧಮಾಕ ಅಂತೀವಿ. ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವಿಶಾಖ ನಕ್ಷತ್ರ ಆಗ್ಬೋದು, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ದೇಶದ ಪ್ರಧಾನಿಗಳಾಗ್ಬೋದು, ಸಾಕಷ್ಟು ಮಹನೀಯರಾಗ್ಬೋದು, ಅವರಿಗೆಲ್ಲ ಈ ರಾಶಿಯವರು ಕೂಡ ಆಗಿರ್ತಾರೆ. ಹಾಗೆ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ 9ನೇ ಮನೆಯಲ್ಲಿ. ಹಾಗೆ ಈ ರಾಶಿಯವರಿಗೆ 2 ಮತ್ತು 5ರ ಅಧಿಪತಿ ಆಗಿರ್ತಕ್ಕಂಥ ಗುರು ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಬಾಡಿ ಅಲರ್ಟ್ ಆಗುತ್ತೆ, ಮನಸ್ಸು ಅಲರ್ಟ್ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಒಲಿದು ಬಂದಿರತಕ್ಕಂಥ ಸಮಯ. ಹಾಗೆ ಈ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು, ಅನೇಕ ಅವಕಾಶಗಳು, ಅನೇಕ ಜವಾಬ್ದಾರಿಗಳು ಬರ್ತಕ್ಕಂಥದ್ದು, ಉತ್ತಮ ಫಲಿತಾಂಶ ಬರುತ್ತೆ, ದೂರದ ಪ್ರಯಾಣ ಯೋಗ ಇರತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಹಾಗೆ ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಅಪವಾದಗಳಿಂದ ಮುಕ್ತರಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ತವರು ಮನೆ ಗಂಡನ ಮನೆ ಎರಡೂ ಮನೆಯ ಕಡೆಯಿಂದ ಸಪೋರ್ಟ್ ಜಾಸ್ತಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆರೋಗ್ಯ, ಸಣ್ಣ ಪುಟ್ಟ ಆರೋಗ್ಯದ ಒಂದು ಇದು ಬರ್ತಕ್ಕಂಥದ್ದು. ಹಾಗೆ ಶುಭ ಕಾರ್ಯಗಳ ವಿಚಾರದಲ್ಲಿ ದುಂದು ವೆಚ್ಚಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಡಿ. ಉದ್ಯೋಗದಲ್ಲೂ ಕೂಡ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು, ಉದ್ಯೋಗ ಅದು ಬಿಟ್ಟು ಬೇರೆ ಕಡೆ ಸೇರ್ಕೊಳ್ತಕ್ಕಂಥದ್ದು, ಹಳೆ ಸಾಲವನ್ನು ತೀರಿಸ್ಕೊಳ್ತಕ್ಕಂಥದ್ದು, ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು, ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ವಿದೇಶದಲ್ಲಿರ್ತಕ್ಕಂಥ ಮಕ್ಕಳ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ಯೋಗ. ಹಾಗೆ ಈ ರಾಶಿಯವರಿಗೆ ಭೂಮಿ ತಗೊಳ್ತಕ್ಕಂಥ ಯೋಗ, ಉದ್ದಿಮೆ ಪ್ರಾರಂಭ ಮಾಡ್ತಕ್ಕಂಥ ಯೋಗ. ಹಾಗಾಗಿನೇ ಹೇಳ್ತಾರೆ, ಒಳ್ಳೆಯ ಆಹಾರವನ್ನು ಕೂಡ ಈ ಸಮಯದಲ್ಲಿ ನೀವು ಸೇವನೆ ಮಾಡ್ತಕ್ಕಂಥ ಯೋಗ, ಅದು ಕೂಡ ಯೋಗನೇ. ಸಕಾಲಕ್ಕೆ ಎಲ್ಲರೂ ಇದ್ದರೂ ಕೂಡ ಎಲ್ಲ ಇದ್ದರೂ ಊಟ ಮಾಡೋಕ್ಕಾಗಲ್ಲ. ದೊಡ್ಡ ಮಿನಿಸ್ಟರ್ ಆಗಿರ್ತಾರೆ, ದೇಶದ ಉನ್ನತ ಅಧಿಕಾರಿ ಆಗಿರ್ತಾರೆ, ಸಕಾಲಕ್ಕೆ ಊಟ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದು ಅವರಿಗೆ ಯೋಗ ಇಲ್ಲ. ಹಾಗಾಗಿ ಈ ರಾಶಿಯವರಿಗೆ ಒಳ್ಳೆಯ ಆಹಾರದ ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ಅರ್ಥಂಚ ಸ್ವಕುಲಾಚಾರಂ ಗೃಹೇ ನಿತ್ಯೋತ್ಸವಂ ಶುಭಂ, ಯಾವಾಗಲೂ ಉತ್ಸವನೇ, ನಿಮ್ಗೆ ಯಾವಾಗಲೂ ಶುಭನೇ ಅಂತಹ ಸಮಯ ಇದು. ಅದ್ರ ಜೊತೆಗೆ ದಶಾಕಾಲವನ್ನು ಕೂಡ ನಾವು ನೋಡ್ಕೋಬೇಕಾಗಿರುತ್ತೆ. ಭೂಮಿಯ ಆಸ್ತಿಯ ವಿಚಾರದಲ್ಲಿ, ಪಾಲುದಾರಿಕೆಯ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ರಾಜಕೀಯ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಕೂಡ ತುಂಬ ಆಗುತ್ತೆ. ಆದರೆ ತುಂಬ ಬೇಕಾದವರ ಆರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಗುರುವಾರದ ದಿನ ಸಾಧ್ಯವಾದಷ್ಟು ಹಣವನ್ನು, ಲೇವಾದೇವಿಗಳನ್ನು ಇಟ್ಕೋಬೇಡಿ. ಕೊಡೋದು ತೆಗೆಯೋದನ್ನು ಕೂಡ, ಕೊಡೋದನ್ನಂದರೆ ನಿಮಗೆ ಕೊಟ್ಟರೆ ತಗೊಳ್ಳಿ, ಕೊಡೋದು ಅಂದರೆ ನೀವು ತಗೊಳ್ಳೋದು ಬೇಕಾದ್ರೆ ತಗೊಳ್ಳಿ, ಕೊಡೋ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಓಂ ಭೂರ್ಭುವಸ್ವ ತತ್ಸವಿತುವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತಿ ಮಂತ್ರ ಹೇಳ್ಕೊಳ್ಳಿ. ಅದರ ಜೊತೆಗೆ ಓಂ ಹಯಗ್ರೀವಾಯ ನಮಃ ಈ ಮಂತ್ರವನ್ನು ತಪ್ಪದೇ ನೀವು ಜಪ ಮಾಡ್ಕೊಳ್ಳಿ. ಗುರುವಾರ ಕಡಲೆಬೇಳೆ ಬೆಲ್ಲವನ್ನು ಹಸುವಿಗೆ ಕೊಡಿ. ಕಡಲೆಬೇಳೆ ಮತ್ತು ಬೆಲ್ಲವನ್ನು ಹಸುವಿಗೆ ಕೊಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟವೇ ಅದೃಷ್ಟ. ವಿಶಾಖ ನಕ್ಷತ್ರ ಅಂದರೆ ಅದು ಗುರುವಿನ ನಕ್ಷತ್ರ ಕೂಡ ಹೌದು. ಯಾಕೆಂದರೆ ಗುರು ಇದ್ದಾಗ ವಿದ್ಯೆ ಮತ್ತು ಆರೋಗ್ಯ ಆಗ್ಬೋದು, ವ್ಯವಹಾರಗಳಾಗ್ಬೋದು, ಹಣಕಾಸಿನ ವಿಚಾರ ಆಗ್ಬೋದು, ಕೀರ್ತಿ ಪ್ರತಿಷ್ಠೆಗಳಾಗ್ಬೋದು, ರಾಜಕೀಯ ಸ್ಥಾನಮಾನ ಆಗ್ಬೋದು, ಮನೆ ಆಗ್ಬೋದು, ಎಲ್ಲವೂ ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ದಶಾನಾಥನನ್ನು ಕೂಡ ಸ್ವಲ್ಪ ನೋಡ್ಕೋಬೇಕಾಗಿರುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯ ಮಹಿಳೆಯರಿಗೆ, ಪುರುಷರಿಗೆ, ವಿದ್ಯಾರ್ಥಿಗಳಿಗೆ, ಉದ್ದಿಮೆದಾರರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕಂಪ್ಯೂಟರ್ ಇಂಜಿನಿಯರ್ಸ್ಗೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ, ರಸಗೊಬ್ಬರ ವ್ಯಾಪಾರಗಳಿಗೂ ಕೂಡ ತುಂಬ ಒಳ್ಳೆಯದಾಗತ್ತೆ. ಅದರಲ್ಲಿ ವೃಶ್ಚಿಕ ರಾಶಿಯ ಡಾಕ್ಟರ್ಸ್ಗೆ, ನಿಮ್ಮ ಎಲ್ಲೋ ಆಪರೇಷನ್ ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ವೃತ್ತಿಯಲ್ಲಿ ಭಾಳಷ್ಟು ಒಳ್ಳೆಯದಾಗುತ್ತೆ. ಹೊಸ ಹಾಸ್ಪಿಟ್ಲು ಕೂಡ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಇಂಟೆಲಿಜೆನ್ಸ್ ಅವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಒಟ್ಟಾರೆಯಾಗಿ ಬಹಳಷ್ಟು ಶುಭಗಳು ಕೂಡ ಇರ್ತಕ್ಕಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಗುರುವಿನ ಫಲ ಬಹಳಷ್ಟು ಶುಭ ಫಲಗಳನ್ನು ಕೂಡ ವೃಶ್ಚಿಕ ರಾಶಿಯವರಿಗೆ ಕೊಡುತ್ತೆ.